ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ಜನಕ್ಕೋಸ್ಕರನೇ ಜೀವನ ಮಾಡ್ತಾಯಿದ್ದೀರಾ, ಜನಕ್ಕೋಸ್ಕರನೇ ನೀವು ಬದುಕಿದ್ದೀರಾ. ಜನ ಮಾತಾಡ್ತಾರೆ ಅಂತಂದ್ಬಿಟ್ಟೆ ನೀವು ಜೀವನ ಮಾಡ್ತೀರಾ? ಇಲ್ಲ, ಜನ ಅಂತಾರೆ ಅಂತಂದ್ಬಿಟ್ಟು ನಾವು ಜೀವನ ಮಾಡೋದಕ್ಕೆ ಹೋದರೆ ಜನ ಸಾವಿರ ಮಾತಾಡೋ ಜನ ಎಲ್ಲ ನಿಮ್ಮ ಸಂಸಾರ ತೂಗ್ಸೋದಕ್ಕೆ ಬರೋಲ್ಲ, ನಿಮ್ಮ ಸಂಸಾರನ ಸರಿ ಮಾಡೋದಕ್ಕೆ ಬರೋಲ್ಲ. ನಿಮ್ಗೆ ತುಂಬ ಕಷ್ಟ ಅಂತ ಬಂದಾಗ ಯಾವ ಜನನೂ ಬರೋದಿಲ್ಲ ನಿಮಗೆ ಸಹಾಯ ಮಾಡೋದಕ್ಕೆ. ನಿಮಗೆ ಅಂತ ನೀವು ಜೀವನ ಮಾಡಿ ನೋಡಿ. ರಾಯರಿದ್ದಾರೆ, ರಾಯರು ನಂಬಿ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ರಾಯರು ನಂಬಿ ಪೂಜೆ ಮಾಡಿ. ಕಷ್ಟ ಅಂತ ಬಂದಾಗ ನೀವು ರಾಯರ ಕಾಲಿಡೀರಿ. ನೀವು ಜನದ ಕಾಲಿಡಿಯೋದಕ್ಕೆ ಹೋಗಬೇಡಿ. ಜನದ ಹತ್ರ ಏನೇ ಒಂದು ಹೇಳ್ಕೊಳ್ಳೋದಕ್ಕೂ ಅಷ್ಟೇ ಹೋಗಬೇಡಿ. ನಿಮ್ಮ ಮನೆ ಪರಿಸ್ಥಿತಿ 1000 ಇರ್ಬೋದು, ಆದರೆ ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದಲ್ಲೇ ಇರಬೇಕು. ನಿಮ್ಮ ಮನೆಯಲ್ಲಿ 4 ಗೋಡೆ ದಾಟಿ ನಿಮ್ಮ ಮನೆ ಪರಿಸ್ಥಿತಿ ಹೊರಗಡೆಯವ್ರಿಗೆ ಗೊತ್ತಾಗೋದಕ್ಕೆ ಹೋಗಬಾರ್ದು ಅಲ್ವಾ? ನಿಮ್ಮ ಮನೆ ಪರಿಸ್ಥಿತಿ ನೀವು ಚೆನ್ನಾಗಿದ್ರೂ ಸಹ ಜನ ಅಂತಾರೆ, ನೀವು ಕೆಟ್ಟರೂ ಸಹ ಜನ ಮಾತಾಡ್ತಾರೆ. ಜನದ ಬಾಯಿನ ಮುಚ್ಚೋದಕ್ಕಂತೂ ಆಗೋದೇ ಇಲ್ಲ. ಜನ ಹೇಗೋ ಅಂತಾರೆ ಅಂತಂದ್ಬಿಟ್ಟು ನಾವು ಆ ರೀತಿಯೆಲ್ಲ ಬದುಕೋಕ್ಕಾಗೋದೇ ಇಲ್ಲ ಅಲ್ವಾ? ಹೇಗಿದ್ರು ಜನ ಆಡ್ಕೋತಾರೆ, ನಾವು ಹೇಗೆ ಬದುಕಿದ್ರು ಜನ ಅಂದೇ ಅಂತಾರೆ ಅನ್ನೋ ಜನಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮ್ಮ ಜೀವನ ಏನಿದೆ, ನಿಮ್ಮ ಸಂಸಾರ ಏನಿದೆ, ನಿಮ್ಮ ಸಂಸಾರಕ್ಕೋಸ್ಕರ ನೀವು ಏನು ಮಾಡಬೇಕು, ನಿಮ್ಮ ಮುಂದೆಗಡೆ ರಾಯರಿದ್ದಾರೆ, ರಾಯರ ಹತ್ರ ಹೇಳ್ಕೊಳ್ಳಿ. ಜನದ ಕೈಲಿ ಏನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಜನದ ಹತ್ರ ಕೂತ್ಕೊಂಡು ನೀವು ಅರ್ಧ ಗಂಟೆ 1 ಗಂಟೆ ಒಂದು ದಿವಸನೇ ಕೂತ್ಕೊಂಡು ನೀವು ಜನದ ಹತ್ರ ಹೇಳ್ಕೊಬೋದು. ಅದೇ ಪರಿಸ್ಥಿತಿನ ಜನದ ಹತ್ರ ಏನು ಹೇಳ್ಕೊತೀರೋ ಅದೇ ಸ್ಥಿತಿನ ನೀವು ರಾಯರ ಹತ್ರ ಹೇಳ್ಕೊಳ್ಳಿ. ನನ್ನ ಕಷ್ಟ ಹೀಗಿದೆ ರಾಯರೇ, ನನ್ನ ಕಷ್ಟ ಈ ಥರ ಇದೆ, ನನ್ನ ಸಮಸ್ಯೆ ಹೀಗಿದೆ, ನನಗೆ ಈ ಥರ ಒಂದು ಸಂಕಷ್ಟ ಬಂದಿದೆ, ನನಗೆ ಆ ಸಂಕಷ್ಟದಿಂದ ನೀವೇ ದೂರ ಮಾಡಬೇಕು ರಾಯರೇ ಅಂತ ನೀವು ರಾಯರ ಪಾದ ಹಿಡೀರಿ. ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದು ಇಡಿ. ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಜನದ ಹತ್ರ ಹೇಳ್ಕೊತು ಅಂತಂದರೆ ಯಾವ ಜನನೂ ಬರೋದಿಲ್ಲ, ನಿಮ್ಮ ಕಷ್ಟಕ್ಕಾಗೋದಿಲ್ಲ. ಈಗ ನಿಮಗೆ ಎಮರ್ಜೆನ್ಸಿಗೆ ಒಂದು 500 ರೂಪಾಯಿ 1000 ರೂಪಾಯಿ ಬೇಕು, ಯಾರಾದರೂ ಕೊಡ್ತಾರಾ? ಖಂಡಿತ ಕೊಡೋದಿಲ್ಲ. ಮಾತಾಡೋ ಜನ 1000 ಮಾತಾಡೋ ಜನಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಜನ ನಂಬಿಸೋದಕ್ಕೆ ನೀವು ಜೀವನ ಮಾಡೋದಕ್ಕೆ ಹೋಗಬೇಡಿ. ದೇವ್ರು ನಂಬೋ ಥರ ನೀವು ಜೀವನ ಮಾಡಿ. ನೀವು ನಿಮ್ಗೇನೇ ಕಷ್ಟ ಬಂದ್ರೂ ಅದು ನೀವೇ ಸಾಲ್ವ್ ಮಾಡ್ಕೋಬೇಕು, ನೀವೇ ಬಗೆಹರಿಸ್ಕೋಬೇಕು. ನೀವೀಗ ಎಷ್ಟೇ ಸಾಲ ಮಾಡಿದ್ರು ಸಹ ಆ ಸಾಲನ ನೀವೇ ತೀರಿಸ್ಬೇಕು. ಇವತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ಉಪವಾಸ ಇದ್ದಾರೆ ಅಂತಂದರೆ ನೀವೇ ದುಡಿಬೇಕು, ನೀವೇ ತಂದಾಕಬೇಕು. ಬೇರೆ ಯಾರೋ ಆಡೋ ಜನಗಳು ಯಾರೂ ಬರೋದಿಲ್ಲ. ನೀನಿವಾಗ ಒಂದು ಟೈಮ್ ಉಪವಾಸ ಇದೆಯಪ್ಪ, ತಗೋ ನಾನು ಏನಾದರೂ ಕೊಡ್ತೀನಿ, ಒಂದು 500 1000 ನೀನು ಜೀವನ ಮಾಡು, ಒಪ್ಪತ್ತು ಊಟ ಮಾಡು ಅಂತ ಯಾರಾದರೂ ಕೊಡ್ತಾರಾ? ಕೊಡಂಗಿದ್ರೆ ಅವರೆಲ್ಲ ಮಾತಾಡಲಿ. ಮತ್ತು ಆ ಮಾತಾಡೋ ಜನಕ್ಕೆ ಅಂತ ನೀವು ತಲೆ ಕೆಡ್ಸ್ಕೊತೀರಾ? ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆಡೋ ಜನ 1000 ಮಾತಾಡ್ತಾರೆ. ಜನ ಹೇಗಿದ್ರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ, ಕೆಟ್ಟರು ಮಾತಾಡ್ತಾರೆ. ನೀವು ಬೀದಿಗೆ ಬಿದ್ದಿದ್ರು ಮಾತಾಡ್ತಾರೆ, ಇಲ್ಲ ನೀವು ತುಂಬ ಚೆನ್ನಾಗಿದ್ರಿ ಅಂತಂದರೂ ಸಹ ಅದಕ್ಕೂ ಮಾತಾಡ್ತಾರೆ. ಮಾತಾಡೋ ಜನಕ್ಕೆಲ್ಲ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅವ್ರ ಬಗ್ಗೆ ನೀವು ಬಿಟ್ಟಾಕ್ಬಿಡಿ. ನಿಮ್ಮ ಸಂಸಾರ ಚೆನ್ನಾಗಿರೋದಕ್ಕೆ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರೋದಕ್ಕೆ, ನಿಮ್ಮ ಗಂಡ ಮಕ್ಕಳು ಚೆನ್ನಾಗಿರೋದಕ್ಕೆ ನೀವು ಏನು ಮಾಡಬೇಕೋ ಅದನ್ನು ನ್ಯಾಯ ನೀತಿಯಿಂದ ಒಳ್ಳೆ ದಾರಿನಲ್ಲಿ ನೀವೇನೊಂದು ಕೆಲಸ ಮಾಡಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಈಗ ಕಷ್ಟ ಅಂತ ಇದ್ದ ಮೇಲೆ ಅದಕ್ಕೆ ಪರಿಹಾರ ಅಂತ ಇದ್ದೇ ಇರುತ್ತೆ. ಆ ಪರಿಹಾರ ಏನು? ರಾಯರೇ ಪರಿಹಾರ. ಈಗ ನಿಮ್ಗೇನೋ ಒಂದು ದೊಡ್ಡ ಸಂಕಷ್ಟ ಬಂದ್ಬಿಡುತ್ತೆ, ಈಗ ತುಂಬ ಸಾಲ ಇರುತ್ತೆ. ಈಗ ಯಾರೋ ಒಬ್ಬರು ಬರ್ತಾರೆ, ಸಾಲ ಕೊಡಬೇಕಪ್ಪ, ನಂಗೆ ಸಾಲ ತಿರುಗಿಸಿ ವಾಪಸ್ ಕೊಡು ನನಗೆ ಅಂತ ಕೇಳ್ತಾರೆ ಅವರು. ನೀವು ಸಾಲ ಕೊಡಬೇಕಾಗುತ್ತೆ. ಆವಾಗ ರಾಯರನ್ನ ನಂಬಿ ನೀವು ರಾಯರ ಹತ್ರ ಹೇಳ್ಕೊಳ್ಳಿ, ಅಪ್ಪ ನನಗೆ ಈ ಥರ ಸಂಕಷ್ಟ ಬಂದುಬಿಟ್ಟಿದೆ ತಂದೆ, ನನ್ನ ನೀನೇ ಕಾಪಾಡಬೇಕು ಭಗವಂತ. ನನಗೆ ಇವಾಗ ನನ್ನ ಕುತ್ತಿಗೆಗೆ ಬಂದುಬಿಟ್ಟಿದೆ ತಂದೆ, ನನ್ನ ಈ ಸಂಕಷ್ಟದಿಂದ ಹೇಗಾದರೂ ನನ್ನ ಪಾರು ಮಾಡು ಅಂತ ರಾಯರ ಹತ್ರ ಕೇಳ್ಕೊಳ್ಳಿ. ರಾಯರ ಹತ್ರ ಬೇಡಿ ನೀವು. ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ. ಆ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಸಾಲ ಕೇಳ್ಕೊಂಡು ಬಂದಿರ್ತಾರಲ್ಲ, ದುಡ್ಡು ಕೇಳ್ಕೊಂಡು ಬಂದಿರ್ತಾರಲ್ಲ, ಅವ್ರ ಮನಸ್ಸಿನಲ್ಲಿ ಏನಾದರೂ ಒಂದು ತಿಳಿ ಹೇಳ್ತಾರೆ. ಅವ್ರಿಗೊಂದು ಸಮಾಧಾನದ್ದು ಮನ್ಸು ಕೊಡ್ತಾರೆ ರಾಯರು. ಸರಿಯಪ್ಪ ಇವತ್ತಿಲ್ಲ ನಾಳೆ ಕೊಡು, ಇಲ್ಲ ಈ ತಿಂಗಳು ಬಿಟ್ಟು ಬರೋ ತಿಂಗಳೇ ಕೊಡು ಅಂತ ಒಂದು ಸಾಂತ್ವನ ಕೊಡ್ತಾರೆ ರಾಯರು. ಅವ್ರ ಮನಸ್ಸಲ್ಲಿ ಹೋಗಿ ನಿಮಗೆ ಒಳ್ಳೇದನ್ನು ಮಾಡ್ತಾರೆ. ರಾಯರು ಹೇಳ್ತಾರೆ, ಆಡೋ ಜನ 1000 ಆಡಲಿ, ಆಡೋ ಜನಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಂಡು ಕೂರೋದಕ್ಕೆ ಹೋಗಬೇಡ. ನಿನ್ನ ಕಷ್ಟ ಏನಿದೆ, ನಿನ್ನ ಸಮಸ್ಯೆ ಏನಿದೆ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊ.
ನನ್ನ ಹತ್ರ ಹೇಳ್ಕೊ, ನಾನು ನಿನಗೆ ಪರಿಹಾರ ಕೊಡ್ತೀನಿ, ನಿನ್ನ ಕಷ್ಟಕ್ಕೆಲ್ಲ ಮುಕ್ತಿ ನಾನು ಕೊಡ್ತೀನಿ ಅಂತ ರಾಯರು ಹೇಳ್ತಾರೆ. ರಾಯರು ಸೂಚನೆ ಮುಖಾಂತರ ನಮಗೆ ತಿಳಿಸೋ ಅಂಥದ್ದು ಇದನ್ನೆಲ್ಲ. ನಾವು ರಾಯರು ನಂಬಿದ್ದೀವಿ ಅಂತಂದರೆ ರಾಯರು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ರಾಯರು ನಮ್ಗೆ ಒಳ್ಳೇದೇ ಮಾಡ್ತಾ ಇಲ್ಲ, ಏನಕ್ಕೆ ನಾನು ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ, ವ್ರತ ಮಾಡ್ತಾ ಇದ್ದೀನಿ, ನನಗೇನು ಒಳ್ಳೇದು ಮಾಡ್ತಾ ಇಲ್ಲ ಅಂತ ರಾಯರು ಆಮೇಲೆ ನೀವು ಕೋಪನೂ ಮಾಡ್ಕೋತೀರಾ, ಬೇಜಾರು ಆಗುತ್ತೆ. ರಾಯರು ಪೂಜೆನೇ ಮಾಡೋದು ಬೇಡಪ್ಪ, ಏನಕ್ಕೋಸ್ಕರ ನಾನು ಪೂಜೆ ಮಾಡಬೇಕು, ಏನಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಏನಕ್ಕೆ ಸೇವೆ ಸಲ್ಲಿಸ್ಬೇಕು ನಾನು ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೋತೀರ ನೀವು. ನೋಡಿ, ಅದಲ್ಲ ಕಾರಣ. ರಾಯರು ನಿಮ್ಮ ಕಷ್ಟಕ್ಕೆಲ್ಲ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ನೀವು ಮಾತಾಡೋ ಪ್ರತಿಯೊಂದು ಮಾತು ಕೇಳಿಸ್ಕೊತಿರ್ತಾರೆ. ನಿಮಗೆ ಅವಾಗೇನು ಕಷ್ಟ ಬಂದಿರುತ್ತೋ ಆ ಕಷ್ಟನೆಲ್ಲ ದೂರ ಮಾಡ್ತಿರ್ತಾರೆ ರಾಯರು. ಎಂಥ ಬೆಟ್ಟದಂಥ ಕಷ್ಟ ಬರಲಿ, ಆ ಕಷ್ಟನೆಲ್ಲ ತಣ್ಣೀರು ಹಾಕಿ ಅದನ್ನೆಲ್ಲ ಕಮ್ಮಿ ಮಾಡ್ತಾರೆ ರಾಯರು. ಅದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಯೋಚನೆ ಮಾಡಿ. ನನಗಿವತ್ತು ಈ ಥರ ಕಷ್ಟ ಬರ್ತಿತ್ತು, ಯಾರ ಮುಖಾಂತರನೂ ನನಗೆ ಒಂದು ಅಪಾಯ ಆಗೋದು ಬರ್ತಿತ್ತು, ಅದನ್ನೆಲ್ಲ ದೇವರೇ ತಪ್ಪಿಸಿದ್ದಾರೆ. ಇಲ್ಲ ಯಾರ ಬೈಲೋ ಹೇಳಿಸ್ತಾರೆ, ನೀನು ಆ ದಾರಿಗೆ ಹೋಗ್ಬೇಡಪ್ಪ, ನಿನಗೆ ಕೆಟ್ಟದಾಗುತ್ತೆ ಅಂತ. ಈ ರೀತಿ ರಾಯರು ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಈ ಥರ ಏನಾದರೂ ಒಂದು ಸೂಚನೆ ಕೊಟ್ಟರು ಅಂತಂದರೆ ಆ ಕೆಲಸ ನೀವು ಮಾಡೋದಕ್ಕೆ ಹೋಗಬೇಡಿ. ಜನನಂತೂ ನಂಬೋದಕ್ಕೆ ಹೋಗಬೇಡಿ, ಜನ ಹೇಳ್ದಾಗೆ ನೀವು ಮಾಡೋದಕ್ಕೆ ಹೋಗಬೇಡಿ. ದೇವ್ರು ಹೇಗೆ ದಾರಿ ತೋರಿಸ್ತಾರೋ, ರಾಯರು ತೋರಿಸಿ ದಾರೀಲಿ ನೀವು ಆ ದಾರೀಲಿ ಹೋಗಿ ನೀವು, ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ವ್ಯಕ್ತಿ ರಾಯರನ್ನ ಅಷ್ಟು ನಂಬಿರ್ತಾರೆ. ರಾಯರು ನಂಬಿ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಇದು ಸತ್ಯ ಘಟನೆ, ಇದು ನಿಜವಾಗಿ ನಡೆದಂಥ ಘಟನೆ, ಇದು ನಾವು ಅವ್ರ ಬಾಯಲ್ಲೇ ಕೇಳಿದಂಥ ಘಟನೆ ಇದು. ರಾಯರನ್ನ ಅವ್ರು ತುಂಬ ಪೂಜೆ ಮಾಡ್ತಿರ್ತಾರೆ. ಅವರು ವರ್ಷಕ್ಕೆ 2-3 ಸತಿ ಮಂತ್ರಾಲಯಕ್ಕೂ ಸಹ ಹೋಗ್ತಿರ್ತಾರೆ. ಅವರು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಬಿಸ್ನೆಸ್ ಅಂತಂದರೆ ಈ ಪಾರ್ಟ್ನರ್ಗಳು ಸೇರ್ಕೊಂಡು 2-3 ಜನ ಪಾರ್ಟ್ನರ್ಸ್ ಇರ್ತಾರೆ ನೋಡಿ, ಆ ಥರ ಒಂದು ಹಣ ಕಾಸು ಹಾಕ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಇವರು ಚೆನ್ನಾಗಿ ಮುಂದುವರಿತಾರೆ. ಇವರು ಅದರಲ್ಲಿ ಮುಂದುವರೆದಿದ್ರಲ್ಲಿ ಇವರು ಸ್ವಂತದ್ದಾಗಿ ಒಂದು ಕಂಪ್ನಿ ಓಪನ್ ಮಾಡ್ತಾರೆ. ಅವ್ರಿಗೆ ಹೊಟ್ಟೆ ಉರಿ ಬಂದುಬಿಡುತ್ತೆ. ನಮ್ಮ ಜೊತೆಲೇ ಇದ್ಕೊಂಡು ಪಾರ್ಟ್ನರ್ ಆಗಿ ಒಂದು ಬಿಸ್ನೆಸ್ ಮಾಡ್ತಿರ್ತಾನೆ. ಈಗ ಸಪ್ರೇಟಾಗಿ ಇನ್ನೊಂದು ಮಾಡ್ತಿದ್ದಾನಲ್ಲ, ಅವನಿಗೆ ಎಲ್ಲಿಂದ ಬತ್ತು ದುಡ್ಡು, ಹಾಗೆ ಹೀಗೆ, ಈಗ ಇವ್ನು ಏನಾರ ಮಾಡಿ ನಾವು ಇವನ್ನ ಮುಗಿಸ್ಬಿಡ್ಬೇಕು, ಇವ್ನು ಇಲ್ದಂಗೆ ಮಾಡಬೇಕು, ಅದೆಲ್ಲ ಶೇರು ನಮಗೆ ಬರುತ್ತೆ ಅಂತ ಅವ್ರ ಪಾರ್ಟ್ನರ್ಗಳೇ ಅವ್ರಿಗೆ ಕೆಟ್ಟದಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರನ್ನ ಇರಬಾರ್ದು, ಏನೋ ಮಾಡಬೇಕು ಅನ್ನೋದೊಂದು ಸ್ಕೆಚ್ ಹಾಕ್ಕೊಂಡಿರ್ತಾರೆ ಅವರು. ಆದರೆ ರಾಯರು ಅವ್ರಿಗೆ ಹಿಂದಿನ ದಿವಸ ಕನಸಲ್ಲಿ ಬಂದು, ನೀನು ಇಲ್ಲಿರಬೇಡ, ನೀನು ಮಂತ್ರಾಲಯಕ್ಕೆ ಬಾ, ನೀನು ನನ್ನ ಸನ್ನಿಧಾನಕ್ಕೆ ಬಾ, ನೀನು ಈಗಲೇ ನನ್ನ ಸನ್ನಿಧಾನಕ್ಕೆ ಬಾ ಅಂತ ಅವ್ರ ಕನಸಿನಲ್ಲಿ ಬಂದು ಹೇಳ್ತಾರೆ. ಏಕೆ ಅಪಾಯ ಇರುತ್ತಲ್ಲ, ಆ ವ್ಯಕ್ತಿ ಕನಸಿನಲ್ಲಿ ಬಂದು ರಾಯರು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಅವ್ರಿಗೆ ಏನಾದರೂ ಮಾಡೋದಕ್ಕೆ ಅಂತ ಅವರು ಹುಡುಗರಿಗೆ ಹಣಕಾಸು ಅನ್ನೋದು ಕೊಟ್ಟಿರ್ತಾರೆ. ಅವರು ನಾಳೆ ಬೆಳಿಗ್ಗೆ ಈ ಮನುಷ್ಯ ಏನಾದರೂ ಇದ್ದಿದ್ರೆ, ಅವ್ರ ಮನೆಯಲ್ಲೇ ಇದ್ದಿದ್ರೆ ಅವ್ರಿಗೆ ತುಂಬ ಅಪಾಯ ಆಗ್ತಿತ್ತು. ಅಪಾಯ ಅಂತಂದರೆ ಅವ್ರ ಜೀವನೇ ಹೋಗೋಂಥ ಸ್ಥಿತಿ ಬರ್ತಿತ್ತು. ಆದರೆ ರಾಯರು ಅವ್ರಿಗೆ ಹಿಂದಿನ ದಿವಸನೇ ಕನಸಲ್ಲಿ ಬಂದು ರಾಯರು ಈ ಥರ ಸೂಚನೆ ಕೊಡ್ತಾರೆ, ನೀನು ಇಲ್ಲಿರಬೇಡ, ನಾನು ಮಂತ್ರಾಲಯಕ್ಕೆ ಬಾ, ನನ್ನ ಸೇವೆ ಮಾಡು ನೀನು ಅಂತ ಬರ್ತಾರೆ, ಕನಸಲ್ಲಿ ಬರ್ತಾರೆ. ಈ ವ್ಯಕ್ತಿ ಎದ್ದುಬಿಟ್ಟು ಹೆಂಡ್ತಿ ಮಕ್ಳಿಗೆ ಹೇಳ್ತಾರೆ, ಏನಕ್ಕೆ ಈ ಥರ ಕನಸಲ್ಲಿ ನನಗೆ ಬತ್ತಲ್ಲ, ಯಾಕೆ ಏನು ಅಂದಾಗ ಅವ್ರ ಹೆಂಡ್ತಿ ಹೇಳ್ತಾರೆ, ಇಲ್ಲ ರಾಯರು ಈ ಥರ ನಿಮ್ಮ ಕನಸಿನಲ್ಲಿ ಬಂದು ಇವಾಗಲೇ ಮಂತ್ರಾಲಯಕ್ಕೆ ಬಾ ನೀನು ಅಂತ ಹೇಳಿದ್ದಾರೆ ಅಂತಂದಮೇಲೆ ನೀವು ಹೊರಟು ಬಿಡಿ, ನೀವು ಇರಬೇಡ್ರಿ ಇಲ್ಲಿ ಅಂತ ಕಳಿಸ್ತಾರೆ. ಆದರೆ ಇವ್ರ ಸಾಯಿಸೋಕ್ಕೆ ಹುಡುಗರಿಗೆ ದುಡ್ಡು ಕಾಸು ಕೊಟ್ಟಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅವ್ರಿಗೇನೋ ರಾಯರ ಮೇಲೆ ಅಪಾರ ನಂಬಿಕೆ ಇರುತ್ತೆ. ಅವ್ರಿಗೆ ರಾಯರೇ ಕನಸಿನಲ್ಲಿ ಬಂದು ಈ ಥರ ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ ಏನೋ ಒಂದು ಇರಬೇಕು, ರಾಯರ ಇಚ್ಛೆನೇ ಬೇರೆ ಏನೋ ಇರಬೇಕು. ಸರಿ, ನೀವು ಹೊರಟು ಬಿಡಿ ಅಂತ ಅಂತ ಹೆಂಡ್ತಿ ಹೇಳ್ತಾಳೆ. ಆ ಮನುಷ್ಯ ಏನು ಮಾಡ್ತಾರೆ, ನೈಟೇ ಕಾರ್ ತೊಗೊಂಡು ಅವರು ಮಂತ್ರಾಲಯಕ್ಕೆ ಹೊರಟು ಬಿಡ್ತಾರೆ. ಆದರೆ ನಾಳೆ ಬೆಳಗ್ಗೆ ಬೆಳಕರಷ್ಟೊತ್ತಿಗೆ ಹುಡುಗರುಗಳು ಇವ್ರನ್ನ ಕಾಯ್ಕೊಂಡು ಕೂತಿರ್ತಾರೆ. ಇವ್ರಿಗೇನಾದರೂ ಮಾಡಬೇಕು, ಇವರು ಫ್ಯಾಕ್ಟ್ರಿ ಹತ್ರ ಬಂದಾಗ ಇಲ್ಲ ಮನೆ ಹತ್ರ ಇದ್ದಾಗ ಏನಾದರೂ ಮಾಡಬೇಕು ಅಂತ ಇವ್ರ ಪಾರ್ಟ್ನರ್ಗಳೇ ಸ್ಕೆಚ್ ಹಾಕ್ಕೊಂಡಿರ್ತಾರೆ. ಅದೇ ರೀತಿ ರಾಯರು ಅನುಗ್ರಹ ಮಾಡಿ ನೈಟೇ ಮಂತ್ರಾಲಯಕ್ಕೆ ಕರ್ಸ್ಕೊತಾರೆ. ಆ ಮನುಷ್ಯ ನೈಟೇ ಕಾರ್ ತೊಗೊಂಡು ಮಂತ್ರಾಲಯಕ್ಕೆ ಹೊರಟು ಬಿಡ್ತಾರೆ. ಹಾಗೆ ರಾಯರು ಅವ್ರಿಗೆ ಕನಸಲ್ಲಿ ಬಂದು ಹೊರಡಿಸ್ತಾರೆ, ಈಗಲೇ ಹೊರಡು, ನೀನು ಬಂದುಬಿಡು ಮಂತ್ರಾಲಯಕ್ಕೆ ಅಂತ, ನಿನ್ಗೆ ಅಪಾಯ ಇದೆ ಅಂತ ಕರ್ಸ್ಕೋತಾರೆ ರಾಯರು. ನಾವು ರಾಯರನ್ನ ನಂಬಿದ್ದೀವಿ ಅಂತಂದರೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ಅವರು 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, ಅಲ್ಲಿ ಸೇವೆ ಮಾಡ್ತಿರ್ತಾರೆ. 3ನೇ ದಿವಸ ನೈಟು ಕನಸಲ್ಲಿ ಬಂದು, ನಾನು ಹೋಗು ಅಂತ ಹೇಳೋ ತನಕ ನೀನು ಹೋಗಬೇಡ, ಇಲ್ಲಿ ನೀನು ಯಾರಾದರೂ ಬಂದು ಹೋಗು ಅನ್ನೋ ತನಕ ನೀನು ಹೊರಡಬೇಡ, ನನ್ನ ಮಠದಲ್ಲೇ ಇರಬೇಕು, ನನ್ನ ಕ್ಷೇತ್ರದಲ್ಲೇ ನೀನು ಇರಬೇಕು, ನಿನಗೆಷ್ಟು ಸೇವೆ ಸಾಧ್ಯನೋ ಅಷ್ಟು ಸೇವೆ ಮಾಡ್ತಾ ನೀನು ಇಲ್ಲೇ ಇರಬೇಕು ಅಂತ ರಾಯರು ತಿರ್ಗಾ ಅವ್ರಿಗೆ ಕನಸಿನಲ್ಲಿ ಬಂದು ಆ ವ್ಯಕ್ತಿಗೆ ಹೇಳ್ತಾರೆ. ಅದೇ ರೀತಿ ಆ ಮನುಷ್ಯ 8 ದಿವಸ ಆಗುತ್ತೆ, 10 ದಿವಸ ಆಗುತ್ತೆ. ನಂತರ ರಾಯರು ಸೂಚನೆ ಕೊಡ್ತಾರೆ, ಆಯ್ತಪ್ಪ ನೀನು ಹೊರಡು,
ನಿನ್ಗೇನು ಸಮಸ್ಯೆ ಇಲ್ಲ ಹೊರಡು ಅಂತ ಕಳಿಸ್ತಾರೆ. ಆದರೆ ಅವರು ಮನೆಗೆ ಬರೋಷ್ಟೊತ್ತಿಗೆ ಇಲ್ಲಿ ದೊಡ್ಡ ರಾಧ ಆಗಿರುತ್ತೆ. ಹೆಂಡ್ತಿ ಮಕ್ಳಿಗೆ ಅವ್ರು ಬಂದು ಕೇಳಿರ್ತಾರೆ, ಎಲ್ಲಿ ನಿಮ್ಮ ಯಜಮಾನ ಹೇಳ್ದೆ ಕೇಳದೆ ನೈಟೇ ಹೊರ್ಟೋಗಿದ್ದಾರಲ್ಲ ಹಾಗೆ ಹೀಗೆ ಅಂತ. ಆದರೆ ಅವರು ಇಲ್ಲ, ಎಲ್ಲೋ ಹೊರ್ಗಡೆ ಹೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾರೆ ಅವರು. ಆದರೆ ಈ ಹೆಂಡ್ತಿ ಮಕ್ಳಿಗೆ ಗೊತ್ತಾಗುತ್ತೆ, ನನ್ನ ಗಂಡನಿಗೆ ಸ್ಕೆಚ್ ಹಾಕಿದ್ರು ಇವರು, ಏನೋ ಮಾಡೋದಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ರು ಅಂತ ಹೆಂಡ್ತಿ ಮಕ್ಳು ಗೊತ್ತಾಗುತ್ತೆ. ಮತ್ತು ಬೇರೆ ಜನದ ಮುಖಾಂತರನೂ ಅಷ್ಟೇ ಗೊತ್ತಾಗುತ್ತೆ. ರಾಯರು ಇವ್ರ ಕನಸಲ್ಲಿ ಬಂದು ಇವ್ರಿಗೆ ಕೊಟ್ಟಂಥ ಸೂಚನೆ ಇದು. ಇದು ಸತ್ಯ ಘಟನೆ, ನಿಜವಾಗಿ ನಡೆದಂಥ ಘಟನೆ ಇದು. ಆ ವ್ಯಕ್ತಿನೇ ಬಂದು ಅವ್ರ ಬಾಯಾರ ಹೇಳ್ತಾರೆ, ನನಗೆ ರಾಯರು ಈ ಥರ ಒಂದು ಸೂಚನೆ ಕೊಟ್ಟರು, ನಾನೇನಾದರೂ ಅವತ್ತು ಇಲ್ಲೇ ಇದ್ದುಬಿಟ್ಟಿದ್ರೆ ನಾನು ಇರ್ತಿರ್ಲಿಲ್ಲ, ನಾನು ಸತ್ತೋಗ್ಬಿಡ್ತಿದ್ದೆ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಟು, ನನ್ನ ಪಾರ್ಟ್ನರ್ಗಳೇ ನನ್ನ ಮುಗಿಸ್ಬೇಕು ಅಂತಂದ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಆ ವ್ಯಕ್ತಿನೇ ಹೇಳ್ತಾರೆ. ಹಾಗೆ ರಾಯರನ್ನ ನಂಬಿಡ್ತು ಅಂತಂದರೆ, ರಾಯರು ಹೇಗಾದರೂ ಸರಿ ನಮ್ಗೆ ತುಂಬ ಕಷ್ಟ ಇದೆ, ನಾವು ಅಪಾಯದಲ್ಲಿ ಇದ್ದೀವಿ ಅಂತಂದಾಗ ರಾಯರು ಯಾವ ರೀತಿನಾದರೂ ಸರಿ ಬಂದು ಸೂಚನೆ ಕೊಡ್ತಾರೆ. ಯಾರು ಬಾಯಾದರೂ ಹೇಳಿಸ್ತಾರೆ. ನಮ್ಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಕನಸಿನಲ್ಲೇ ಬರ್ತಾರೆ ಅವರು, ಕನಸಿನಲ್ಲಿ ಬಂದು ಹೇಳ್ತಾರೆ. ಹಾಗೆ ರಾಯರು ನಂಬೇಕಷ್ಟೇ, ನಂಬಿಟ್ರೆ ರಾಯರು ಯಾವ ರೀತಿನಾದರೂ ಪಾರು ಮಾಡೇ ಮಾಡ್ತಾರೆ. ರಾಯರು ಭಕ್ತರು ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಅಷ್ಟೇ ಯಾವುದೇ ಒಂದು ಸಮಸ್ಯೆ ಅನ್ನೋದು ಬರೋದಿಲ್ಲ. ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಾಯ್ತಿದ್ದಂಗೆ, ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತಿದ್ದಾರೆ ಅಂತ ಆ ಸಮಸ್ಯೆ ಗೊತ್ತಾಗ್ತಿದ್ದಂಗೆ ಯಾವ ಸಮಸ್ಯೆನೂ ಅಷ್ಟೇ ಆ ಸಮಸ್ಯೆ ಹತ್ರನೇ ಬರೋದಿಲ್ಲ. ಅಂಥವ್ರಿಗೂ ಸಹ, ಕೆಟ್ಟವ್ರಿಗೂ ಸಹ ರಾಯರು ಒಳ್ಳೆ ಮನಸ್ಸು ಕೊಟ್ಟು ಅವ್ರ ಮನಸ್ಸನ್ನು ಕರಗಿಸ್ತಾರೆ. ಅದೇ ರೀತಿ ಈ ಮನುಷ್ಯನಿಗೆ ಮಾಡಿದಂಥದ್ದು. ರಾಯರನ್ನ ಅವರು ಎಷ್ಟು ನಂಬಿದ್ದಕ್ಕೆ ತಾನೇ ರಾಯರು ಅವ್ರ ಕನಸಲ್ಲಿ ಬಂದು ಆ ಥರ ಸೂಚನೆ ಕೊಟ್ಟಿದ್ದು. ಹಾಗೇನಾದರೂ ಅವರು ಅಯ್ಯೋ ಕನಸಲ್ಲಿ ಬಂದಿದ್ದು ತಾನೇ ಅಂತ ಕೇರ್ಲೆಸ್ ಮಾಡಿದರೆ ಆ ಮನುಷ್ಯ ಅವತ್ತು ಇರ್ತಾನೆ ಇರಲಿಲ್ಲ. ಈಗ ದೊಡ್ಡ ವ್ಯಕ್ತಿಯಾಗಿದ್ದಾರೆ ಅವರು, ಜೋರಾಗಿ ಕೋಟ್ಯಾಧೀಶ್ವರಾಗಿ ಒಂದಲ್ಲ ಎರಡಲ್ಲ 3-4 ಕಂಪ್ನಿ ಮಾಡಿಕೊಂಡು ಸ್ವಂತ ಉದ್ಯೋಗ ಮಾಡ್ತಿದ್ದಾರೆ ಅವರು. ಅವರು ಈಗ ವರ್ಷಕ್ಕೆ 2-3 ಸತಿ ಅಲ್ಲ, ತಿಂಗ್ಳಿಗೊಂದು ಸತಿ ರಾಯರ ಮಂತ್ರಾಲಯಕ್ಕೆ ಹೋಗ್ತಾರೆ, ವಾರ ರಾಯರ ಮಠಕ್ಕೆ ಹೋಗ್ತಾರೆ. ಅವ್ರಿಗೆಷ್ಟು ಸೇವೆನೋ ಸಾಧ್ಯನೋ ಅಷ್ಟು ಸೇವೆ ಮಾಡ್ತಾರೆ. ಒಂದು ತಂದೆ ತಾಯಿಗಿಂತ ಹೆಚ್ಚಾಗಿ ರಾಯರನ್ನ ಪ್ರೀತಿಸ್ತಾರೆ ಅವರು, ರಾಯರನ್ನ ಆರಾಧಿಸ್ತಾರೆ ಆ ವ್ಯಕ್ತಿ. ಇವತ್ತು ರಾಯರು ನಂಬಿಡ್ತು ಅಂತಂದರೆ ರಾಯರು ಯಾರನ್ನೂ ಅಷ್ಟೇ ಕೈ ಬಿಡೋದಿಲ್ಲ. ನೀವಿಷ್ಟನ್ನು ಅರ್ಥ ಮಾಡ್ಕೊಂಬಿಡಿ. ರಾಯರನ್ನ ಮನಸ್ಸಲ್ಲೇ ಇಟ್ಕೊಂಡು ನೀವು ಪೂಜೆ ಮಾಡಿ. ನೀವು ತುಂಬ ಕಷ್ಟ ಇದೆ ಅಂತ ಹೇಳ್ತೀರಲ್ಲ, ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ. ನಿಮಗೆ ಇವತ್ತು ಕಷ್ಟ ಇರ್ಬೋದು, ನಾಳೆ ಆ ಕಷ್ಟ ನಿಮ್ಮ ಜೊತೆ ಇರೋದಿಲ್ಲ. ಆ ಕಷ್ಟನೆಲ್ಲ ರಾಯರು ದೂರ ಮಾಡ್ತಾರೆ, ನಿಮ್ಮಿಂದ ಬಗೆಹರಿಸ್ತಾರೆ ಆ ಕಷ್ಟನೆಲ್ಲ. ಅದಕ್ಕೆ ನಾನು ಹೇಳೋದು, ಜನನಂತೂ ನಂಬೋದಕ್ಕೆ ಹೋಗಬೇಡಿ. ನೋಡಿ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದವರು ಸಹ ಕೆಟ್ಟವರಾಗ್ತಾರೆ. ಈಗ 2 ಕೈ ಬಲಗೈನೇ ನಂಬೋಕ್ಕಾಗೋದಿಲ್ಲ, ಒಂದು ಕೈನೇ ನಂಬೋಕ್ಕಾಗೋದಿಲ್ಲ. ಅದೇ ರೀತಿ ಯಾರು ನಂಬೋಕ್ಕಾಗೋದಿಲ್ಲ. ಅದಕ್ಕೆ ಹೇಳೋದು, ಜನನಂತೂ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟನ ಯಾವತ್ತೂ ಅಷ್ಟೇ ಜನದೆದುರುಗಡೆ ಹೇಳ್ಕೊಳ್ಳೋದಕ್ಕಂತೂ ಹೋಗಬೇಡಿ. ನಮ್ಮ ಮನೆ ಪರಿಸ್ಥಿತಿ ಹಾಗಿದೆ, ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ, ನಮ್ಮ ಅಣ್ಣ ತಮ್ಮದಿರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ನಮ್ಮ ಮನೆಯಲ್ಲಿ ಹಾಗಿದೆ ಕಷ್ಟ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಎಷ್ಟು ಕಷ್ಟ ಇದೆಯೋ ಆ ಕಷ್ಟನೆಲ್ಲ ನಿಮ್ಮ 4 ಗೋಡೆ ಮಧ್ಯದಲ್ಲೇ ಇರಬೇಕದು. ನಿಮ್ಮ ಮನೆ ಹೊಸ್ಲು ದಾಟಿ ಅದು ಕಷ್ಟ ಆಚೆಗಡೆ ಹೋಗಬಾರ್ದು, ಗೊತ್ತಾಗ್ಲೂಬಾರ್ದು. ಆಡ್ಕೋತಾರೆ, ನಕ್ಕೋತಾರೆ. ನಿಮ್ಮ ಮನೆ ಪರಿಸ್ಥಿತಿನೇ ಅವರು ಅಸ್ತ್ರವಾಗಿ ಮಾಡ್ಕೋತಾರೆ. ಅಸ್ತ್ರ ಮಾಡಿಕೊಂಡು ನಿಮ್ಮನ್ನು ಆಟ ಆಡಿಸ್ತಾರೆ, ನಿಮ್ಮನ್ನ ಕೆಳಗೆ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಹೇಳೋದು, ಜನನಂತೂ ನಂಬೋದಕ್ಕೆ ಹೋಗಬೇಡಿ. ನೀವು ಜನ ನಂಬೋದಕ್ಕೆ ಕೊಡ್ತಿರಲ್ಲ ಟೈಮು, ಅಷ್ಟು ಟೈಮ್ನ ನೀವು ರಾಯರಿಗೆ ಕೊಡಿ, ದೇವ್ರಿಗೆ ಕೊಡಿ. ವಾರ ರಾಯರ ಮಠಕ್ಕೆ ಹೋಗಿ, ಡೈಲಿ ನಿಮ್ಮ ಮನೆ ಸಮೀಪದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದೆಯಾ, ಡೈಲಿ ಒಂದೊಂದು ದೇವಸ್ಥಾನಕ್ಕೆ ಹೋಗಿ. ನಿಮಗೇನು ಮಾಡೋ ಕೆಲಸ ಇಲ್ವಾ, ಬೇಜಾರಾಗ್ತಿರುತ್ತಾ, ಅವಾಗೇನು ಮಾಡ್ತೀರಾ, ಎಲ್ಲಾದರೂ ಒಂದು ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ದೇವಸ್ಥಾನದ ಹತ್ರ ಹೋಗಿ 1 ಗಂಟೆ 1-2 ಅವರು ಕೂತ್ಕೊಂಡು ಬನ್ನಿ. ದೇವ್ರ ಪ್ರಾರ್ಥನೆ ಮಾಡಿ, ದೇವ್ರು ಒಳ್ಳೇದು ಮಾಡ್ತಾರೆ. ದೇವರು ಒಳ್ಳೇದು ಮಾಡೋ ದೇವ್ರನ್ನ ಬಿಟ್ಬಿಟ್ಟು ಕೆಟ್ಟದ್ದು ಮಾಡೋ ಜನದ ಕಾಲಿ ಅಂತೂ ಹಿಡಿಯೋದಕ್ಕೆ ಹೋಗಬೇಡಿ. ಅವಾಗೆ ಬರೀ ಅಲ್ಲಲ್ಲಿ ಮಾತ್ರ ವಿಷಯ ಇರುತ್ತೆ, ಆದರೆ ಮನುಷ್ಯನಿಗೆ ಮೈಯೆಲ್ಲ ವಿಷ ಇರುತ್ತೆ. ಅವನು ತೋರಿಸ್ಕೊಳ್ಳೋದಿಲ್ಲ, ಒಳಗೆ ವಿಷ ಅನ್ನೋದು ಇಟ್ಕೊಂಡಿರ್ತಾರೆ. ನಮ್ಮ ಸ್ಥಿತಿ ನೋಡಿ, ನಮ್ಮ ಸ್ಥಿತಿಗತಿ ನೋಡಿ ಆ ವಿಷನ ಕಕ್ಕುತ್ತಾರೆ ಅವರು. ಆವಾಗ ಅವ್ರ ಮುಖವಾಡ ಎಲ್ಲ ಗೊತ್ತಾಗುತ್ತೆ. ನಿಮಗೆ ಒಂದು ಸತಿ ಯಾರಾದರೂ ಮೋಸ ಮಾಡಿದ್ದಾರೆ, ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದರೆ ನೀವು ಅವ್ರನ್ನ ದೂರ ಇಟ್ಬಿಡಿ. ನೀವು ಲೈಫ್ ಲಾಂಗ್ ಅವ್ರನ್ನ ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಕ್ಷಮಿಸಿ ಅವ್ರನ್ನ ಹತ್ರ ಬಿಟ್ಕೋತು ಅಂತಂದರೆ ಲಾಸ್ ಆಗೋದು ನಿಮಗೇನೆ, ತೊಂದರೆ ಆಗೋದು ನಿಮಗೇನೆ. ನೀವು ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಒಂದು
ಒಂದು ಸತಿ ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಯ್ತಾ ಅವಾಗಲೇ ಅವ್ರನ್ನ ದೂರ ಬಿಟ್ಬಿಡಿ, ಅವ್ರನ್ನ ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಏನಾದರೂ ಅವ್ರು ಕಷ್ಟದಲ್ಲಿದ್ರ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದ್ರ ಒಂದು 500 1000ನೋ ಕೊಟ್ಬಿಡಿ, ಇಲ್ಲ ಒಂದು 2000ನೋ 3000ನೋ ದಾನ ಅಂತ ಕೊಟ್ಬಿಡಿ. ತಿರ್ಗಾ ಕೇಳೋದಕ್ಕೆ ಹೋಗಬೇಡಿ. ಅವ್ರ ಸ್ಥಿತಿ ನೋಡಿಬಿಟ್ಟು ನೀವು ಹತ್ರ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ನೀವು ಹತ್ರ ಬಿಟ್ಕೊಂಡಷ್ಟು ಅಪಾಯ ನಿಮಗೇನೆ. ಯಾರಿಗೂ ಅಷ್ಟೇ ಈ ಕಾಲದಲ್ಲಿ ಸಹಾಯ ಮಾಡೋದಕ್ಕಂತೂ ಹೋಗಲೇಬಾರ್ದು. ಸಹಾಯ ಮಾಡಿದ್ರೆ ಮಾಡಿಸ್ಕೊಂಡಂಥವ್ರೆ ನಮಗೆ ಮೂಲ ಆಗ್ತಾರೆ, ನಮಗೆ ಕೆಡುಕು ಬಯಸ್ತಾರೆ. ಅದಕ್ಕೆ ನಾನೆಲ್ಲ ವಿಡಿಯೋದಲ್ಲೂ ಹೇಳೋದು, ಜನನ ಎಷ್ಟರಲ್ಲಿ ಇಟ್ಕೋಬೇಕು ಅಷ್ಟರಲ್ಲಿ ಇಟ್ಕೊಳ್ಳಿ. ಜಾಸ್ತಿ ನಂಬೋದಕ್ಕೆ ಹೋಗಬೇಡಿ, ನಿಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ಅವರು. ನಾನು ಯಾಕಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಜೀವನದಲ್ಲಿ ಇದೆಲ್ಲ ನಡೆದಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ಯಾರಾದರೂ ಯಾರಿಗಾರು ಮೋಸ ಮಾಡಿರ್ತಾರೆ. ನಾನು ಅದಕ್ಕೆ ಹೇಳೋದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ.